क्या बन गया? Hello guys. तो I just wanna love you like I do, cause I never had someone like you. Ain't nobody got this love. Hello guys, welcome to part 2 my continue vlog. So ಅಲ್ಲಿ ನಾವು 8 o'clockಗೆ ಚೆಕ್ಔಟ್ ಆಗಿ ಅದೇ ನಾವು ನಿನ್ನೆ ಹೇಳಿದ್ದೆ ತಾನೇ. ಸೊ ಇನ್ನೊಂದು ರೆಸಾರ್ಟಿಗೆ ಮಾರ್ನಿಂಗ್ ಹೋಗ್ತಾ ಇದ್ದೇವೆ ಅಂತ. ಬಟ್ ಮಾರ್ನಿಂಗ್ ನಾವು ಅಲ್ಲಿ 8 o'clock ಚೆಕ್ಔಟ್ ಆಗಿ ಸೊ ರಿಟರ್ನ್ ಬರ್ತಾ ಇದ್ದೇವೆ. ಸೊ ಅಲ್ಲಿಂದ ಜಸ್ಟ್ 10 to 15 minutes ಅಷ್ಟೇ ರೋಡ್. ಸೊ ಅಲ್ಲಿ ಫಸ್ಟ್ ಅವರು ಹೇಳಿದ್ರು 7 o'clockಗೆ ಚೆಕ್ಔಟ್ ಆಗಿ ಅಂತ. ಬಟ್ ನಾವು ಮುಂದಿನ ದಿವಸ ಮಲಗುವಾಗ ಆಲ್ಮೋಸ್ಟ್ ಲೇಟ್ ಆಗಿತ್ತು. ಹಾಗಾಗಿ ಹೇಳುವಾಗ 8 o'clock ಎಲ್ಲ ಆಗಿ ಲೈಕ್ ಫ್ರೆಶ್ ಆಗಿ ಬರುವಾಗ 8 o'clock ಆಗಿತ್ತು. ಸೊ ಅಲ್ಲಿಂದ ಅದೇ ನಾವು ಹೋಗುವ ರೆಸಾರ್ಟ್ ಉಂಟಲ್ಲ, ಅವರು ಹೇಳಿದ್ರು ನೀವು ಈ ರೆಸ್ಟೋರೆಂಟಿಗೆ ಹೋಗಿ, ಅವ್ರದ್ದೇ ರೆಸ್ಟೋರೆಂಟ್ ಹೇಳಿದ್ರು. ಸೊ ಇಲ್ಲಿ ನೀವು ಬ್ರೇಕ್ಫಾಸ್ಟ್ ಬಫೆ ಮಾಡಿ ಬನ್ನಿ ಅಂತ. ಸೊ ಫುಡ್ ಸಹ ತುಂಬಾ ಒಳ್ಳೇದಿತ್ತು. ಸೊ ಆಫ್ಟರ್ ಬ್ರೇಕ್ಫಾಸ್ಟ್ ಬಫೆ ಆದಮೇಲೆ ನಾವು ಅದೇ ಸಂಡೇ ರೆಸಾರ್ಟಿಗೆ ವಿಸಿಟ್ ಮಾಡ್ತಾ ಇದ್ದೇವೆ. ಸೊ ನಮ್ಮ ಸಂಡೇ ರೆಸಾರ್ಟ್ ಹೇಗಿದೆ ಹಾಗೇನೆ ನೋಡಿ ಕಮೆಂಟ್ ಮಾಡಿ. ಬಟ್ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಲೈಕ್ ಆ್ಯಂಡ್ ಕಮೆಂಟ್ ಮಾಡ್ತಾನೆ ಇರಿ. ಸೊ ಫುಡ್ ಎಲ್ಲ ಎಲ್ಲರೂ ತಿಂದಾಯಿತು. ಸೊ ಎಲ್ಲರೂ ಕ್ಯೂ ನಿಂತಿದ್ದಾರೆ. ಆಲ್ಮೋಸ್ಟ್ ಎಲ್ಲರಿಗೆ ಹಸಿವಾಗಿರ್ಬೋದು. ಸೊ ನಮ್ಮ ಟೀಮ್ ಈಗ ಎಲ್ಲರೂ ಊಟ ಅಲ್ಲ ಸಾರಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಸೊ ವೆರೈಟಿ ಫುಡ್ಗಳು ಸಹ ಇತ್ತು. ಸೊ ನಾನು ಅದರಲ್ಲಿ ಸಹ ಒಂದು ಶಾರ್ಟ್ಸ್ ವಿಡಿಯೋ ತೆಗೆದು ಹಾಕಿದ್ದೇನೆ. ಸೊ ಎಲ್ಲರೂ ಊಟ ಎಲ್ಲ ಮಾಡಿ ಅಲ್ಲಿಂದ ನಾವು 8 o'clockಗೆ ರೆಡಿ ಆದ್ವಿ. ಸಾರಿ 8:30 ಐ ಗೆಸ್. ಎಲ್ಲ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸೊ ಈ ರೆಸಾರ್ಟ್ ನೋಡಿ ಎಲ್ರಿಗೂ ಖುಷಿ ಆಯಿತು. ಬಟ್ ಎಲ್ಲರೂ ಮಿಸ್ ಮಾಡ್ತಾ ಇದ್ದಾರೆ. ಏನಂದರೆ ನಾವು ಸ್ಯಾಟರ್ಡೇನೇ ಇಲ್ಲೇ ಬರ್ತಿದ್ರೆ ಒಂದು ಸ್ವಲ್ಪ ನಮಗೆ ತುಂಬಾ ಎಂಜಾಯ್ ಮಾಡ್ಬೋದಾಗಿತ್ತು ಇಲ್ಲಿ. ಹಾಗೆಯೇ ಡಿ ಜೆ ಸಾಂಗ್ಸ್ಗಳು, ಸ್ವಿಮ್ಮಿಂಗ್ ಪೂಲಲ್ಲಿ ಡಿ ಜೆ ಸಾಂಗ್, ಹಾಗೆಯೇ ನಿಮಗೆ ತುಂಬಾನೇ ಲೈಕ್ ಆದದಂದ್ರೆ ಒಂದು ಟೆಂಟ್ ಇತ್ತು. ಸೊ ಟೆಂಟಲ್ಲಿ ಸಹ ಸ್ವಲ್ಪ ಎಂಜಾಯ್ ಮಾಡ್ಬೋದಾಗಿತ್ತು. ಅದೊಂದು ನಾವು ಮಿಸ್ ಮಾಡಿದ್ದೇವೆ. ಯಾಕೆಂದ್ರೆ ನಾವು ಅದೇ ಈ ಸಂಡೇ ಈವ್ನಿಂಗ್ ನಾವು ಚೆಕ್ಔಟ್ ಆಗಲೇಬೇಕಲ್ಲ. ಹಾಗೆ ಮತ್ತೆ ಇಲ್ಲಿ ಆಲ್ಮೋಸ್ಟ್ 2 ಫ್ಯಾಮಿಲೀಸ್ ಇದ್ರು. ಅವರು ಸ್ಯಾಟರ್ಡೇಗೆ ಬಂದಿದ್ರು. ಸೊ ಸಂಡೇ ಅವ್ರು ಚೆಕ್ಔಟ್ ಆದ್ರು. ನಾವು ಈವ್ನಿಂಗ್ ಟೈಮಿಗೆ ಚೆಕ್ಔಟ್ ಆದ್ವಿ. ಬಟ್ ತುಂಬಾನೇ ಎಂಜಾಯ್ ಮಾಡಿದ್ರಿ. ನೀವೇ ನೋಡಿ ವಿಡಿಯೋಸ್ನೆಲ್ಲ ಹೇಗೆಲ್ಲ ಇದೆ. ಆಲ್ಮೋಸ್ಟ್ ಸೀನರಿಗಳು, ಇವನ್ ರೆಸಾರ್ಟ್ ತುಂಬಾನೇ ಒಳ್ಳೇದಿದೆ. ನಿಮ್ಗೆ ಹೀಗೆ ಇಷ್ಟ ಆಯ್ತಾ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾವೀಗ ಸ್ವಿಮ್ಮಿಂಗ್ ಪೂಲ್ ಆಚೆ ಹೋಗ್ತಾ ಇದ್ದೇವೆ. ಸೊ ನಮ್ಮದು ಗ್ಯಾಂಗ್ ರೆಡಿ ಆಗ್ತಾ ಉಂಟು ಇಲ್ಲಿ. ಅಲ್ಪ ಹುಡುಗಿ ಪಾಡ್ದಿದ್ದೀರಿ ಒಂದು ನಿಮಿಷ. ನಾವು ಇದು ಸೆಕೆಂಡ್ ರೆಸಾರ್ಟಿಗೆ ವಿಸಿಟ್ ಮಾಡಿದ್ದು ಮಾರ್ನಿಂಗ್ 8 o'clock. ಸೊ ಹೊರಗೆ ನಾವು ಅನ್ಲಿಮಿಟೆಡ್ ನಮಗೆ ಫುಡ್ ಇತ್ತು. ಸೊ ಇವ ರೆಸಾರ್ಟ್ನಿಂದನೇ. ಹಾಗಾಗಿ ಈಗ ಎಲ್ಲ ನಮ್ಮದು ಟೀಮ್ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿದ್ದಾರೆ. ಸೊ ನಾನು ಹೋಗಲಿಲ್ಲ, ನನಗೆ ಸ್ವಲ್ಪ ವ್ಲಾಗ್ ಮಾಡಲಿಕ್ಕೆ ಉಂಟು. ಹಾಗಾಗಿ ಸೊ ಎಲ್ಲರೂ ಈಗ ಸ್ವಿಮ್ಮಿಂಗ್ ಅಲ್ಲಿ ಇದ್ದಾರೆ.
ಸೊ ಫುಲ್ ರೆಸಾರ್ಟಿದು ವಿಡಿಯೋ ತೆಗಿತಾ ಇದ್ದೇನೆ. ನನ್ನ ವೀಡಿಯೋಸನ್ನು ಫುಲ್ ನೋಡಿ. ನಿಮ್ಗೇನಾದರೂ ಖುಷಿ ಆದರೆ ನೆಕ್ಸ್ಟ್ ಟೈಮ್ ನೀವು ಮಡಿಕೇರಿ ಆಚೆ ಬರಲಿಕ್ಕಿದ್ರೆ ಈ ರೆಸಾರ್ಟನ್ನು ನೀವು ಒಮ್ಮೆ ವಿಸಿಟ್ ಮಾಡ್ಬೋದು. ಫೆಸಿಲಿಟೀಸ ಒಳ್ಳೆಯೇ ಇದೆ, ಹಾಗೆಯೇ ನಿಮಗೆ ರೂಮ್ಸ್ ಕೂಡ ಅಷ್ಟೇ ಚೆಂದ ಇದೆ. ಇವನ್ ಸ್ವಿಮ್ಮಿಂಗ್ ಪೂಲ್ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಈ ರೆಸಾರ್ಟ್. ಹಾಗೆಯೇ ನನ್ನ ಮಗಳಿಗೆ ಹಾಗೆಯೇ ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಯಿತು. ಯಾಕೆಂದರೆ ಇಲ್ಲಿ ಟೆಂಟುಗಳೆಲ್ಲ ಇತ್ತು, ಟೆಂಟಲ್ಲಿ ಸಹ ಮಕ್ಕಳು ಆಟ ಆಡ್ತಾ ಇದ್ರು. ಅದೇ ಮಕ್ಕಳಿಗೆ ಮುಂದಿನ ದಿವಸ ಬರ್ತಿದ್ರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಬಟ್ ಅದೊಂದು ಮಿಸ್ ಆಯಿತು. ಇನ್ನು ನೆಕ್ಸ್ಟ್ ಟೈಮ್ ಎಲ್ಲಿಗಾದರೂ ಹೋಗಲಿಕ್ಕೆ ಇದ್ದರೆ ಕರೆಕ್ಟ್ ರೆಸಾರ್ಟ್ ನೋಡಿ ಚೆಕ್ ಮಾಡಿ ಹೋಗಬೇಕು. ಏಕೆಂದರೆ ಇಷ್ಟರವರೆಗೆ ಯಾವತ್ತೂ ನಮಗೆ ವರ್ಸ್ಟ್ ಅಂತ ಆಗಲಿಲ್ಲ. ಅದೇ ಒಂದು ಲಾಸ್ಟ್ ಸ್ಯಾಟರ್ಡೆ ವಿಸಿಟ್ ಮಾಡಿದ ರೆಸಾರ್ಟು ವರ್ಸ್ಟ್ ಅಂತ ಆಯಿತು ನಮಗೆ. ಈಗ ನೋಡಿ ಟೆಂಟ್ ಇದೆಲ್ಲ ವಿಡಿಯೋ. ಇದರಲ್ಲಿ ಆಲ್ಮೋಸ್ಟ್ ತುಂಬ ಮಂದಿ ಮಲಗ್ಬೋದು. ಮತ್ತೊಂದು ಈ ಸೈಡ್ ಒಂದು 2 ಟೆಂಟ್ಗಳಿವೆ. ಸೊ ಈ ಟೆಂಟಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು. ಸೊ ಮಳೆ ಇದ್ದರೆ ಈ ಸೈಡ್ ಒಂದು ಫೈರ್ ಕ್ಯಾಂಪ್ ಅಂತ ಕೊಟ್ಟಿದ್ದಾರೆ. ಅಂದರೆ ಹಾಗೇನೆ ಇಂದು 2-3 ಫ್ಯಾಮಿಲೀಸ್ ಇದ್ದರು ಮುಂದಿನ ದಿವಸ. ಅವರು ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ ಕೂಡಲೇ ಚೆಕ್ಔಟ್ ಆಗ್ತಾ ಇದ್ರು. ನಾವು ಈವ್ನಿಂಗ್ ಚೆಕ್ಔಟ್ ಆಗ್ತಾ ಇದ್ದೇವೆ. ಹಾಗೆಯೇ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ನಾವೆಲ್ಲೆಲ್ಲ ಫುಡ್ ಮಾಡಿದ್ವಿ ಅದನ್ನು ಸಹ ನಾನು ವಿಡಿಯೋ ತೆಗೆದಿದ್ದೇನೆ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ರೆಸಾರ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಹಾಗೆಯೇ ಕಮೆಂಟ್ ಮಾಡಿ. ಇದು ನಾವು ಇರುವ ರೂಮು, ಬಟ್ ಇದರ ಒಳಗೆ 2 ಬೆಡ್ಗಳಿವೆ, ಬೆಡ್ರೂಮ್ಗಳಿವೆ. ಬಟ್ ನಾವು ಜನ ತುಂಬ ಇದ್ವಿ, ಬಟ್ ನಮಗೆ ಜಸ್ಟ್ ಈವ್ನಿಂಗ್ ನಾವು ಚೆಕ್ಔಟ್ ಆಗ್ತೇವೆ. ಹಾಗಾಗಿ ಯಾಕೆ ಸುಮ್ಮನೆ ಇನ್ನೊಂದು ರೂಮ್ ತಗೋಬೇಕು ಅಂತ ಜಸ್ಟ್ ಒಮ್ಮೆ ನಮಗೆ ಡ್ರೆಸ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ಮಾತ್ರ ಅಲ್ಲ. ಸೊ ಸ್ಟೇ ಆಗ್ತಿದ್ರೆ ನಾವು ಇನ್ನೊಂದು ರೂಮ್ ತಗೊಳ್ಬೋದಾಗಿತ್ತು, ಬಟ್ ಸುಮ್ಮನೆ ಯಾಕೆ ಹಣ ವೇಸ್ಟ್ ಮಾಡೋದು ಅಂತ. ಸೊ ರೂಮ್ಗಳು ಅಷ್ಟು ತುಂಬಾ ಕ್ಲೀನ್ ಇತ್ತು. ಮೇಯ್ನ್ ನಮಗೆ ಕಂಫರ್ಟೇಬಲ್ ಅಂದರೆ ಕ್ಲೀನ್ ಇದ್ರೇ, ಒಂದು ನೀಟ್ ಆ್ಯಂಡ್ ಕ್ಲೀನ್ ಇದ್ದರೆ ನಮಗೂ ಖುಷಿಯಾಗುತ್ತೆ ಅಲ್ಲ ಹಾಗೆ. ಸೊ ಈಗ ನಾನು ಕೂಡ ಸ್ವಿಮ್ಮಿಂಗ್ ಪೂಲ್ ಆಚೆ ಹೋಗ್ತಾ ಇದ್ದೇನೆ. ಸೊ ನನ್ನ ಮಗ ಕೂಡ ಅಲ್ಲೇ ಇದ್ದಾನೆ, ಬಟ್ ಅವನಿಗೆ ಮಳೆ ಬರುವ ಕಾರಣ ಅವನೊಂದು ಜಾಕೆಟ್ ಹಾಕ್ತಾ ಇದ್ದೇನೆ. ನನ್ನ ಮಗ ಕೂಡ ಸ್ವಿಮ್ ಮಾಡಿದ್ದಾನೆ, ಬಟ್ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಲಿಲ್ಲ. ಅವನಿಗೂ ಸಹ ತುಂಬಾ ಖುಷಿಯಾಯಿತು. ಅಲ್ಲ ಡ್ಯಾನ್ಸ್ಗೆ Almost 3 o'clock. Yes, so late today. We are so late. We are very tired. After swimming ಆದ್ಮೇಲೆ ಎಲ್ಲರೂ Dress change ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಾಡಿ ಫೋಟೋ ಶೂಟ್ ಎಲ್ಲ ಆಯಿತು. ಬಟ್ ತುಂಬನೇ ಹೆವಿ ರೈನ್ ಬರ್ತುಂಟು ನೋಡಿ. ಬಟ್ ಸೀನರಿ ಇಸ್ ವೆರಿ 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 ಬ್ಯೂಟಿಫುಲ್ ಸೀನರಿ. ಎಲ್ಲರೂ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಸೊ ಆ ಪ್ಲೇಸಲ್ಲೆಲ್ಲ ಊಟ ಮಾಡ್ತಾ ಇದ್ದೇವೆ ನಾವು. ಆಲ್ರೆಡಿ ಆಲ್ಮೋಸ್ಟ್ ಟೈಮಿಂಗ್ ಲೇಟ್ ಆಯಿತು. ಸೊ ಇದಾದಮೇಲೆ ನಮ್ಗೆ ಇನ್ನೊಂದು ಪ್ಲೇಸ್ಗೆ ಹೋಗ್ಲಿಕ್ಕೆ ಉಂಟು. ಸೊ ಅದ್ರದ್ದು ಸಹ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ವೆರಿ ಬ್ಯೂಟಿಫುಲ್ ಸೀನರಿ ಆಲ್ಸೋ. ನಿಮಗೂ ಸ್ವಲ್ಪ ಇದು ವಿಸಿಟ್ ಮಾಡ್ಬೋದು. ನಾನು ಇಲ್ಲಿಂದ ನಿಮಗೆ ಡೀಟೇಲ್ಸ್ ಕೊಡ್ತೇನೆ ವಿಡಿಯೋದಲ್ಲಿ. ಸೊ ಹಾಗಾಗಿ ಸೊ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಸ್ವಿಮ್ ಮಾಡಿ ಅದಾದಮೇಲೆ ಎಲ್ಲರೂ ಅಲ್ಲಿ ಡ್ರೆಸ್ ಎಕ್ಸ್ಚೇಂಜ್ ಎಲ್ಲ ಮಾಡಿ ಎಲ್ಲರೂ ಫೋಟೋ ಎಲ್ಲ ತೆಗೆದ್ರು. ಫೋಟೋ ಎಲ್ಲ ಆದಮೇಲೆ ಎಲ್ರಿಗೆ ಹಸಿವಾಗ್ತಾ ಇತ್ತು, ಹಾಗಾಗಿ ಎಲ್ಲರೂ ನನ್ನನ್ನು ಬಿಟ್ಟು ಊಟಕ್ಕೆ ಹೋದರು. ಸೊ ನಾನು ಮಾತ್ರ ಎಲ್ಲ ವೀಡಿಯೋಸ್ಗಳನ್ನೆಲ್ಲ ತೆಗೆದು ಲಾಸ್ಟಿಗೆ ನಾನು ಊಟಕ್ಕೆ ಹೋದ್ವಿ. ಸೊ ಫುಡ್ಡುಗಳು ನಮ್ಮ ಲಂಚ್ ಟೈಮ್
ಸೊ ಊಟ ಎಲ್ಲ ಆದ್ಮೇಲೆ ನಾನು ಸ್ವಲ್ಪ ಟೆಂಟ್ ಸೈಡ್ ಆಚೆ ಬಂದೆ. ಸೊ ಅಂದ್ರೆ ಟೆಂಟ್ ಇದು ಯಾವುದು ನಾನು ವಿಡಿಯೋವನ್ನು ಅಂದ್ರೆ ಟೆಂಟ್ ಒಳಗಿರುವ ವಿಡಿಯೋಸ್ಗಳನ್ನು ತೆಗಿಲಿಲ್ಲ. ಹಾಗಾಗಿ ನಾನು ಮತ್ತೆ ನನ್ನ ಕಸಿನ್ ಹತ್ರ ಹೇಳಿದ್ದೆ ಸ್ವಲ್ಪ ಒಳಗೆ ಹೋಗು, ಒಳಗೆ ನೋಡುವ ಹೇಗೆಲ್ಲ ಸ್ಪೇಸಸ್ಗಳಿವೆ ಅಂತ. ಸೊ ಅಲ್ಲಿ ಹೋಗಿ ನಂದು ವಿಡಿಯೋಸ್ಗಳೆಲ್ಲ ತೆಗ್ದೆ. ಅದಾದ್ಮೇಲೆ ಒಂದು ಸ್ಮಾಲ್ ಟೆಂಟ್ಗಳಿವೆ. ಆದ್ರೆ ಮಕ್ಕಳು ತುಂಬಾನೇ ಖುಷಿ ಪಡ್ತಾ ಇದ್ರು. ಏನೋ ಮುಂದಿನ ದಿವಸ ಮಿನಿ ಇದ್ರೆ ನಾವು ಕೂಡ ನಮ್ಗೆ ಕೂಡ ಸ್ವಲ್ಪ ಎಂಜಾಯ್ ಮಾಡ್ಬೋದಾಗಿತ್ತು. ನಾವು ತುಂಬಾನೇ ಮಿಸ್ ಮಾಡಿದ್ವಿ. ಸೊ ಟೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಒಂದು 3 ರಿಂದ 4 ಮಂದಿ ಮೇ ಬಿ ಇರ್ಬೋದು. Hi girls. Hello. How are you all? We all are fine. Yeah, this is another tent. Bye. Bye. ಸೊ ಮಡಿಕೇರಿ ಸೈಡ್ ಆಲ್ಮೋಸ್ಟ್ ಕೂಲೇ ಇರುತ್ತೆ. ಹಾಗಾಗಿ ಮೇ ಬಿ ಇದು ಬಿಸಿ ನೀರು ಕಂಟೈನರ್ ಆಗಿರ್ಬೋದು. ಸೊ ಇಲ್ಲಿಂದನೇ ಡೈರೆಕ್ಟ್ ವಾಶ್ರೂಮ್ಗೆ ಕನೆಕ್ಷನ್ ಮಾಡ್ತಾರೆ. ಸೊ ಏನೇ ಇರಲಿ ಮಡಿಕೇರಿ ಎಲ್ಲ ಪ್ಲೇಸಸ್ ತುಂಬಾನೇ ಖುಷಿ ಆಗುತ್ತೆ. ಕೂಲ್ ಪ್ಲೇಸ್, ಹಾಗೇನೆ ಸೀನರಿ ಕೂಡ. ನಮ್ಮ ಮಂಗಳೂರಿನಲ್ಲಿ ಅಂದ್ರೆ ಸಮ್ಮರಿಗೆಲ್ಲ ಕುತ್ಕೊಳ್ಳಿಕ್ಕೇನೆ ಆಗೋದಿಲ್ಲ. ಸೊ ಆ ಟೈಮಿಗೆ ನಾವು ಮಡಿಕೇರಿ ಆಚೆ ಬಂದ್ರೇನೆ ಸೊ ತುಂಬಾನೇ ಕೂಲ್ ಅಂತ ಅನಿಸುತ್ತೆ. ಸೊ ತುಂಬಾನೇ ಖುಷಿ ಆಯ್ತು ನಂಗೆ. ರೈನಿ ಸೀಸನ್ ಅಲ್ಲಿ ಕೂಡ ತುಂಬಾನೇ ವೆದರ್ ತುಂಬಾನೇ ಖುಷಿ ಆಗ್ತಾ ಇತ್ತು ನಮ್ಗೆಲ್ಲ. ಸೊ ಮಕ್ಕಳೆಲ್ಲ ತುಂಬಾ ಜಾಲಿ ಆಗಿದ್ದಾರೆ. ಹಾಯ್ ಲಿಯಾನ್. ಏ ಲಿಯಾನ್, ಸೇ ಹಾಯ್. ಹಾಯ್ ಲಹಾನ್ವಿ. ಹಾಯ್ ಭುವಾನ್, ಸೇ ಹಾಯ್. ಹಾಯ್ ಹಾಯ್ ಪಲ್ಲೆ. Hi, hi. Hi, doggy. Hi, doggy. What you doing in rain? Come here. Hi, Rahan. ಸೊ ಅದಾದ್ಮೇಲೆ ನಾವು ಅಂದ್ರೆ ಪ್ಯಾಕಪ್ ಮಾಡ್ತಾ ಇದ್ದೇವೆ. ಸೊ ಲಾಸ್ಟಿಗೆ ನಾವು ಒಂದು ರೀಲ್ಸ್ ಮಾಡುವ ಅಂತ ಎಂಡಿಗೆ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. 1 2 1 2 3 4 start. ಸೊ ನಮ್ಮದು ರೆಸಾರ್ಟ್ ಡೇಸ್ ಆಯಿತು. ನಾವೀಗ ಮನೆಗೆ ಹೊರಡ್ತಾ ಇದ್ದೇವೆ. ಸೊ ಆಫ್ಟರ್ ರೀಲ್ಸ್ ಎಲ್ಲ ಆದ್ಮೇಲೆ ನಾವು ಹೊರಡಿದ್ವಿ. ಸೊ ನಮ್ದು ಈ ರೆಸಾರ್ಟ್ ನೇಮ್ ಏನಂದ್ರೆ ಪೆಪ್ಪರ್ ಲ್ಯಾಂಡ್ ಕಾಟೇಜ್ ಅಂಡ್ ಟೆಂಟ್ ಸ್ಟೇ ಅಂತ. ನಿಮ್ಗೆ ಏನಾದ್ರೂ ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಅದಾದ್ಮೇಲೆ ಅಲ್ಲೇ ಒಂದು ಡೈರೆಕ್ಟ್ ಆಪೋಸಿಟ್ ಅಲ್ಲಿ ಒಂದು ವೈನ್ ಅಂದ್ರೆ ಅವರು ಹೋಮ್ ಮೇಡ್ ಮಾಡಿರುವ ವೈನ್ ಶಾಪ್. ನಾವು ಆಲ್ರೆಡಿ 4 ಬಾಟಲ್ಸ್ ನಾನು ಪರ್ಚೇಸ್ ಮಾಡಿದ್ದೆ. ವಾಸ್ ವೆರಿ ಟೇಸ್ಟಿ ಇತ್ತು. ಸೊ ಅವ್ರದ್ದು ಡೆಲಿವರಿ ಕೂಡ ಇದೆ, ನೀವು ಬೇಕಿದ್ರೆ ಚೆಕ್ ಮಾಡಿ. ನಾನು ಎಲ್ಲ ವಿಡಿಯೋಸ್ಗಳನ್ನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಫುಲ್ ವಿಡಿಯೋಸ್ ನೋಡಿ. ಅದೆಂತಕ್ಕೆ ಬಾಸ್ಕೆಟ್ ಲ್ಯಾಂಪ್ ಶೇಡ್
ನಾವು ಇಷ್ಟು ಸಮೇತ ಯಾರು ಮಾಡಲ್ಲ ಇಲ್ಲಿ ಮಾಡುದಿಲ್ಲ ಮನೇಲಿ ಮಾಡೋದು ಹೋಮ್ ಮೇಡಾ ಮನೇಲೆ ಮಾಡೋದು ಎಲ್ಲ ನಾವೇ ಮಾಡೋದು ಎಷ್ಟು ವೆರೈಟಿ ಇದೆ ಎಲ್ಲ ಕಡೆ ಜಾಸ್ತಿ ಸಿಗುತ್ತೆ ಅದೆಲ್ಲ ನಮ್ಮ ಹತ್ರ ಇಲ್ಲ ನಮಗೆ ಎಷ್ಟು ಸಿಗುತ್ತೆ ಅಷ್ಟೇನೆ ನಾವು ಇದೀಗ ಎಲ್ಲ ಇರುವುದೆಲ್ಲ ಹೋಮ್ ಮೇಡ್ ಹೋಮ್ ಮೇಡ್ ನಮ್ಮ ಮನೇಲೆ ಮನೇಲಿ ಮಾಡಿ ಫಿಲ್ ಮಾಡಿ ಬಾಟ್ಲು ತೆಗೆದು ಫಿಲ್ ಮಾಡಿ ಅದು ಲೇಬಲ್ ಎಲ್ಲ ಲೇಬಲ್ ನಾವು ಮಾಡ್ತೀವಿ ನಮ್ದು ಇದೊಂದು ಬ್ರ್ಯಾಂಡ್ ರಿಚ್ ಬ್ರ್ಯಾಂಡ್ ಅಂತ ನಿಮ್ದು ಇದೆಂತ ಹೋಲ್ಸೇಲಾ ಹೋಲ್ಸೇಲ್ ಓ ಬೇರೆ ಇದಕ್ಕೆಲ್ಲ ಕೊಡ್ತೀವಿ ರಿಟೇಲಿಗೆ ಇದಾಗುತ್ತೆ ಇದರಲ್ಲಿ ನೀವು ಮಾಡ್ತೀರಾ ಎಲ್ಲ ಅದು ತರಿಸಿ ತೂಕ ಇದು ಅಲೋವೆರಾ ಜೆಲ್ ಎಲ್ಲ ತರಿಸಿ ಕಾಫಿ ಎಲ್ಲ ನೀವೇ ಮಾಡುದಾ ನಾವೇ ಪೌಡರ್ ಮಾಡಿ ನಿಮ್ದೆಂತ ಫ್ಯಾಕ್ಟ್ರಿಯಾ ಇಲ್ಲ ಮನೇಲೆ ಮಾಡಿ ಮನೇಲೆ ಮಾಡುದಾ ಅದು ಎಲ್ಲ ಅದೆಲ್ಲ ನನಗೆ ರೆಡ್ ವೈನ್ ಒಂದು 400 ಎಷ್ಟು ಹೇಳಿದ್ನು 400 ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ವೈನ್ ಹಾಕೊಂಡು ಯಾವುದೇ ಕೆಮಿಕಲ್ ಹಾಕದೆ ಈಸ್ಟು ಹಾಕದೆ ನ್ಯಾಚುರಲ್ ಆಗಿ ವೈನ್ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಆಲ್ ಫ್ಲೇವರ್ಸ್ ಇನ್ಕ್ಲೂಡಿಂಗ್ ಯಾವುದು ಚಿಲ್ಲಿ ಆಮೇಲೆ ಯಾವ್ಯಾವ ಫ್ಲೇವರ್ ಇದೆ ಸಪೋಟ ಆಮೇಲೆ ಕ್ಯಾಶ್ಯೂ ಜಿಂಜರ್ ಎಲ್ಲ ನ್ಯಾಚುರಲ್ ಆಗಿ ವೈನ್ ಮಾಡ್ತಾ ಇದ್ದೀವಿ ಆಮೇಲೆ ಇದು ಹೋಮ್ ಮೇಡ್ ಹ್ಯಾಂಡ್ ಮೇಡ್ ಹ್ಯಾಂಡ್ ಕ್ರಾಫ್ಟ್ ಇದೆಲ್ಲ ಇದೆಲ್ಲವಾ ಇದು ಸಹ ಹ್ಯಾಂಡ್ ಮೇಡ್ ಕ್ರಾಫ್ಟ್ ಎಲ್ಲ ಇಲ್ಲೇ ಲೋಕಲ್ ಸೆಲ್ ಮಾಡ್ತಾ ಇದ್ದೀವಿ ನಿಮ್ಮದು ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿ ಬರ್ತದೆ ಅಂತ ಹೇಳಿ ಅಂತ ಇಲ್ಲಿ ಬಸವನಹಳ್ಳಿ ಬರುತ್ತೆ ಹ್ಯಾಂಡ್ ಮೇಡ್ ಕ್ರಾಫ್ಟ್ಗಳೆಲ್ಲ ಬಸವನಹಳ್ಳಿ ವಿಲೇಜ್ ಅಲ್ಲ ಲೊಕೇಶನ್ ಹೇಳಿ ಅಂದ್ರೆ ಅದೇ ಬಸವನಹಳ್ಳಿ ವಿಲೇಜ್ ಅಲ್ಲಿ ಹ್ಯಾಂಡ್ ಕ್ರಾಫ್ಟ್ ಐಟಮ್ಗಳೆಲ್ಲ ಸಿಗುತ್ತೆ ಹೋಮ್ ಮೇಡ್ ವೈನ್ ಎಲ್ಲ ನಿಮ್ದು ಯಾವ ಏರಿಯಾ ಹತ್ತೂರು ಆರಂಗಿ ರೋಡ್ ಹತ್ತೂರು ಅಲ್ಲಿ ಹೋದ್ರೆ ನೀವು ನ್ಯಾಚುರಲ್ ಆಗಿ ಹೋಮ್ ಮೇಡ್ ವೈನ್ ಮಾಡೋದನ್ನ ನೋಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಬೇಕಿತ್ತು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಕಾರ್ಡ್ ಕೊಡಿ ಕಾರ್ಡ್ ಕೊಡಿ ದೊಡ್ಡಪೇಟೆಗೆ ತಗೊಳ್ಳಿ ಫೈನ್ ಇದರಲ್ಲಿ ಆ್ಯಡ್ ಮಾಡಿ ಇಡ್ತೇವೆ ನಾವು ಈಗ ಹೋಮ್ ಮೇಡ್ ವೈನ್ಸ್ಗೆ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಯುವರ್ ಇನ್ಫಾರ್ಮೇಶನ್ ಈ ಫ್ರೆಂಡ್ ಇಲ್ಲ ಬಂದು ಬನ್ನಿ ವೈನಾ ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಹೋಮ್ ಮೇಡ್ ವೈನ್ ಇದೆ. ಇದೆಲ್ಲಿ ಬರುತ್ತೆ ಅಂದರೆ ದೊಡ್ಡ ಬೆಟ್ಟಗೆರೆ ವಿಲೇಜ್, ಕುಶಾಲನಗರ, ಕೊಡಗು. ಸೊ ನಾವು ಇದರ ವಿಸಿಟಿಂಗ್ ಕಾರ್ಡನ್ನು ನಿಮಗೆ ಎಂಡಲ್ಲಿ ಹಾಕಿದ್ದೇನೆ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಮೊಬೈಲ್ ನಂಬರ್ ಸಹ ನಾನು ಅದರಲ್ಲಿ ಅಂದರೆ ವಿಸಿಟಿಂಗ್ ಕಾರ್ಡಲ್ಲಿ ಇದೆ. ಹಾಗೆಯೇ ಅವರು ಹೋಮ್ ಡೆಲಿವರಿ ಕೂಡ ಮಾಡ್ತಾರೆ. ಸೊ ನಾವು ಡಿಫ್ರೆಂಟ್ ಟೈಪ್ ಆಫ್ ಅಂದರೆ ವೈನ್ಗಳನ್ನು ಪರ್ಚೇಸ್ ಮಾಡಿದ್ವಿ. ನಮ್ಮೆಲ್ಲ ಗ್ರೂಪ್ಗಳು ನಾವೊಂದು 4 ಬಾಟಲ್ಸ್ ವೈನ್ ಬೈ ಮಾಡಿದ್ವಿ. ಬಟ್ ಅದರಲ್ಲೂ ರೆಡ್ ವೈನ್ ಹಾಗೆಯೇ ಗ್ರೀನ್ ಚಿಲ್ಲಿ ವೈನು ಮತ್ತೆ ತುಂಬಾನೇ ಡಿಫ್ರೆಂಟ್ ಟೈಪ್ ಆಫ್ ವೈನ್ಗಳನ್ನು ನಾವು ಬೈ ಮಾಡಿದ್ವಿ. ಸೊ ನಾನು ಹೋಗಿ ಮನೆಯಲ್ಲಿ ಕೂಡ ಟೇಸ್ಟ್ ಮಾಡಿದ್ದೀನಿ, ತುಂಬಾನೇ ಒಳ್ಳೆದಿದೆ. ಯಾವುದು ಯಾವ್ದು ತೋರಿಸಿ ಅಂತೆ. ಇದು ರೆಡ್ ವೈನ್ ಯಾವುದಕ್ಕೆ ಒಳ್ಳೇದು? ಫೇಸ್ ಪ್ಯಾಕಿಗೆ ಒಳ್ಳೆಯದು, ಮತ್ತೆ ಪ್ರೋಟೀನ್ಸ್ ಬರುತ್ತೆ, ಹಾರ್ಟ್ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ತೋರಿಸಿ ಅಂತ. ಇದಾ ಎಷ್ಟಿದಕ್ಕೆ? ಇದು 1000. ಹೌದಾ, ಕಮ್ಮಿ ಇಲ್ಲ. 400. ವಾಟರ್ ಮಿಕ್ಸ್ ಯಾವುದು? ವಾಟರ್ ಮಿಕ್ಸ್ ಯಾವುದು ತೋರಿಸಿ. ಅದು ವಾಟರ್ ಮಿಕ್ಸಾ? ಅದಕ್ಕೆ 400. ಇದಕ್ಕೆ ನಿಮ್ಮ ಕೈಲಿ ಅದು ಕೊಡಿ ನಮಗೆ. ನಿಮ್ಗೇನಾದರೂ ಮಡಿಕೇರಿ ಸೈಡ್ ಹೋಗ್ಲಿಕ್ಕೆ ಇದ್ರೆ ನೀವು ದೊಡ್ಡಬೆಟ್ಕೇರಿ ವಿಲೇಜ್, ಕುಶಾಲನಗರ್, ಕೊಡಗು ಸೈಡ್ ಹೋಗಿ, ಅಲ್ಲಿ ಅವರ ಶಾಪ್ ನೇಮ್ ರಿಚ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀವು ಬೇಕಿದ್ರೆ ಹೋಮ್ ಮೇಡ್ ವೈನ್ ಅನ್ನು ಬೈ ಮಾಡ್ಬೋದು. ಸೊ ಹಾಗೇನೆ ಟೇಸ್ಟಿ ಕೂಡ ಒಳ್ಳೆದಿದೆ.
ಸೊ ನಿಮ್ಗೇನಾದರೂ ಡೀಟೇಲ್ಸ್ ಬೇಕಿದ್ರೆ ನಾನು ವಿಸಿಟಿಂಗ್ ಕಾರ್ಡ್ ಇದು ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು, ನಂಬರ್ ಕೂಡ ಅದರಲ್ಲೇ ಇದೆ, ಚೆಕ್ ಮಾಡಿ. ಸೊ ಇದೆಲ್ಲ ಆದಮೇಲೆ ನಾವು ರಿಟರ್ನ್ ಬಂದು ನಮಗೆ ಆಲ್ಮೋಸ್ಟ್ ಎಲ್ರಿಗೂ ಟಯರ್ಡ್ ಆಯಿತು. ಸೊ ಅದಾದಮೇಲೆ ನಾನು ವೀಡಿಯೋಸ್ಗಳನ್ನೆಲ್ಲ ಆಲ್ಮೋಸ್ಟ್ ಸ್ಟಾಪ್ ಮಾಡಿದ್ದೆ, ನಾನು ಕೂಡ ಟಯರ್ಡ್ ಆದೆ. ಸೊ ನಿದ್ದೆನೂ ಕೂಡ ಇರಲಿಲ್ಲ, ಹಾಗಾಗಿ ಅಲ್ಲಿ ಒಂದು ಇಳಿದು ಚಾಕ್ಲೇಟ್ಸ್ಗಳನ್ನೆಲ್ಲ ಬೈ ಮಾಡಿದ್ವಿ, ಹೋಮ್ ಮೇಡ್ ಚಾಕ್ಲೇಟ್ಸ್. ಅದಾದಮೇಲೆ ಅಲ್ಲಿ ಎಲ್ಲರೂ ಫುಡ್ಡನ್ನೆಲ್ಲ, ಎಲ್ರಿಗೆ ಹಸಿವಾಗ್ತಾ ಇತ್ತು, ಅಲ್ಲೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ, ಟೀ ಎಲ್ಲ ಕುಡಿದು ನಾವು ಆಲ್ಮೋಸ್ಟ್ ಗಾಡಿಯಲ್ಲಿ ಮಲಗಿದ್ವಿ. ಸೊ ಎಲ್ರಿಗೂ ಎನರ್ಜಿಯೇ ಇರಲಿಲ್ಲ. ಬಟ್ ನನ್ನ ಮಗನನ್ನು 2 days ನನ್ನ ಕಸಿನ್ ನೋಡಿದ್ದು, ಸೊ ಹಾಗಾಗಿ ನನಗೆ ಸ್ವಲ್ಪ ವೀಡಿಯೋಸನ್ನು ತೆಗಿಲಿಕ್ಕೆಲ್ಲ ತುಂಬಾ ಈಸಿ ಆಯಿತು. ಸೊ ನನಗೆ ಕೂಡ ವೀಡಿಯೋ ತೆಗಿಲಿಕ್ಕೆ ಟೈಮ್ ಬೇಕು, ಹಾಗಾಗಿ ನನ್ನ ಮಗನನ್ನು 2 days ಅವಳೇ ನೋಡಿದ್ದು ಮಲಗಿಸಿ ಎಲ್ಲ. ಸೊ ಅಷ್ಟೇನು ಕಷ್ಟ ಅಂತ ಆಗಲಿಲ್ಲ ನನಗೆ. ಸೊ ಐ ಹೋಪ್ ನನ್ನ ಪಾರ್ಟ್ 1 ನೀವು ಖುಷಿಪಟ್ಟು ನೋಡಿರ್ಬೋದು ಅಂತ. ಹಾಗೆಯೇ ನನ್ನ ಪಾರ್ಟ್ 2 ವಿಡಿಯೋವನ್ನು ಕೂಡ ನೀವು ಫುಲ್ ನೋಡಿ, ಹಾಗೆಯೇ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಆಲ್.